ಶ್ರೀವಾಸ್ತವ್, ವುಮನ್ ಅಂಡ್ ಚೈಲ್ಡ್. ನಮಸ್ಕಾರ ಅಧ್ಯಕ್ಷರೇ. ಚುಕ್ಕೆ ಗುರುತಿನ ಪ್ರಶ್ನೆ 1124 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಅಧ್ಯಕ್ಷರೇ, ಈ ವಿಶೇಷ ಚೇತನ ವ್ಯಕ್ತಿಗಳು, ಕಾರ್ಯಕರ್ತರು ಯಾರಿದ್ದಾರೆ, ಸರ್ಕಾರದ ವಿವಿಧ ಇಲಾಖೆಗಳ ಏನು ಯೋಜನೆಗಳನ್ನು ವಿಶೇಷ ಚೇತನರಿಗೆ ತಲುಪಿಸುವಂಥ ಕಾರ್ಯಕರ್ತರು ಇವರಾಗಿದ್ದಾರೆ. ಅಧ್ಯಕ್ಷರೇ, ಇವರು ಕಳೆದ 2 ತಿಂಗಳಿಂದ ಮೈಸೂರಿನಲ್ಲಿ ಬಂದು 9 ದಿವಸ ಧರಣಿಯನ್ನು, ವಿಶೇಷ ಚೇತನ ವ್ಯಕ್ತಿಗಳು 9 ದಿವಸ ಮೈಸೂರಲ್ಲಿ ಧರಣಿ ಮಾಡ್ತಾರೆ. ಅಧ್ಯಕ್ಷರೇ, ಅವ್ರದ್ದು ಎರಡು ಬೇಡಿಕೆ ಇಟ್ಕೊಂಡು ಧರಣಿ ಮಾಡಿದರು. ಅಧ್ಯಕ್ಷರೇ, ಒಂದು, ಅವರಿಗೆ ಕಾಯಂಗೊಳಿಸಬೇಕು ಅನ್ನೋದು ಒಂದಾದರೆ, ಗೌರವಧನದಿಂದ ಕನಿಷ್ಠ ವೇತನಕ್ಕೆ ನಮ್ಮನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು 9 ದಿವಸ ಧರಣಿ ಮಾಡಿದರು. ಅಧ್ಯಕ್ಷರೇ, ಆದರೆ ಅವರು ವಿಶೇಷ ಚೇತನರು, ಇಡೀ ರಾಜ್ಯಾದ್ಯಂತ 7,000 ಜನ ಇದ್ದಾರೆ. ಅಧ್ಯಕ್ಷರೇ, ಇವರಿಗೆ ಉತ್ತರದಲ್ಲಿ 9,000ದಿಂದ 10,000ಕ್ಕೆ ಹೆಚ್ಚಳ ಮಾಡಿದ್ದೀವಿ. ಅದೇ ರೀತಿ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವವನ್ನು 15,000ದಿಂದ 16,000 ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಆದರೆ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗಿದ್ದಾರೆ. ಇವರಿಗೆ ಸರ್ಕಾರದ ಅನೇಕ ಸವಲತ್ತುಗಳು ಇವಳಿಗೆ ಸಿಗ್ತಾ ಇದೆ. ಅಧ್ಯಕ್ಷರೇ, ಹಾಗಾಗಿ ಇವರನ್ನು ಕನಿಷ್ಠ ವೇತನದ ಒಳಗಡೆ ಕಾರ್ಮಿಕ ಇಲಾಖೆಯ ಏನು ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಅದರೊಳಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಸದನದ ಏನು ಒಂದು ಗಮನವನ್ನು ಸೆಳೆದಿದ್ದಾರೆ. ಸದನದ ಎದುರುಗಡೆ ತಮ್ಮ ಕಳಕಳಿಯನ್ನು ಏನು ಪ್ರಸ್ತುತಪಡಿಸಿದ್ದಾರೆ. ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಅಂಗವಿಕಲ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಇವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇವರು ಎಲ್ಲರೂ ಕೂಡ ಗೌರವಧನ ಆಧಾರದ ಮೇಲೆ ನೇಮಕಾತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಇವರನ್ನು ಯಾವುದೇ ರೀತಿಯಲ್ಲಿ ನಾವು ಕಾಯಂಗೊಳಿಸಲಿಕ್ಕೆ ಈ ನಿಯಮದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಕ್ಷ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಾಯಂಗೊಳಿಸಲಿಕ್ಕೆ ಬರೋದಿಲ್ಲ. ಇನ್ನು ತಾವು ಕನಿಷ್ಠ ವೇತನದ ಬಗ್ಗೆ ತಾವು ಹೇಳಿದ್ರಿ. ನನಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ, ಗೌರವ ಇದೆ. ಯಾಕಂದರೆ ವಿಕಲಚೇತನರು ಅಂದರೆ ನಾವು ಎಲ್ಲ ಸರಿ ಇದ್ದೇ ನಮಗೆ ಎಷ್ಟೋ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ವಿಶೇಷ ಚೇತನರು ಸರ್ಕಾರಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಮನೆಯ ಕಷ್ಟ, ತಮ್ಮ ಕಷ್ಟ ನಿರ್ವಹಣೆ ಮಾಡಿಕೊಂಡು ಮತ್ತು ತಮ್ಮನ್ನು ತಾವು ಸಮಾಜದಲ್ಲಿ ಸರ್ಕಾರದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನ ಕಾಳಜಿ, ನಮ್ಮ ಇಲಾಖೆಯ ಕಾಳಜಿ, ಮುಖ್ಯಮಂತ್ರಿಯವರ ಕಾಳಜಿ, ನಾನು ಒಮ್ಮೆ ಬಿಟ್ಟು 2 ಸಾರಿ ಫೈನಾನ್ಸ್ಗೆ ಈ ಒಂದು ಫೈಲನ್ನು ಕನಿಷ್ಠ ವೇತನವನ್ನಾದರೂ ಅಂದರೆ ವಿಶೇಷವಾಗಿ ಅವ್ರನ್ನ ಗುರುತಿಸ್ಬೇಕು ಸಮಾಜದಲ್ಲಿ, ವಿಶೇಷ ಚೇತನ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ತುಂಬಾ 2-3 ಸಾರಿ ವಾಪಸ್ ಕಳಿಸಿದ್ರು. ಮತ್ತೆ ನಾವು ಅವ್ರಿಗೆ 2-3 ಸಾರಿ ಕಳಿಸಿದ್ರು. ಯಾಕಂದರೆ ಈ MRW ಆಗಲಿ, VRW ಆಗಲಿ ಅಥವಾ URW ಆಗಲಿ, ಈ ಎಲ್ಲ ಸಂಘಟನೆಯ ಏನು ಮುಖ್ಯಸ್ಥರಿದ್ದಾರೆ ಇವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದೀನಿ ನಾನು. ಯಾಕಂದರೆ ಅವರ ಕಷ್ಟ ಸುಖ ಏನೇ ಇದ್ರೂ ಕೂಡ ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರದಿಂದ, ಇಲಾಖೆಯಿಂದ ಸಹಾಯ ಮಾಡ್ತಾಯಿದ್ದೀವಿ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು 2-3 ಸಾರಿ ಇದನ್ನು ಫೈಲನ್ನು ಹಿಂದಿರುಗಿಸಿ ನಮ್ಮ ಇಲಾಖೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕಾರಣ ಕೊಟ್ಟಿದ್ದಾರೆ? ಇದು ಕನಿಷ್ಠ ವೇತನ ಈಗ ಸದ್ಯಕ್ಕೆ ನಾವು ಇವ್ರನ್ನ ಒಳಪಡಿಸಿದ್ರೆ ಮುಂದೆ ನಾವು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ತಯಾರು ಮಾಡ್ತಾರೆ ಅಂಥ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ, ಕೃಷಿ ಸಖಿ ಅಂತ ಬಂದಿದ್ದಾರೆ. ಇವ್ರು ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮದ ಅಡಿಯಲ್ಲಿ ಇವ್ರನ್ನ ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್. ಅದು ತಮಗೂ ಎಲ್ಲ MLAಗಳಿಗೂ ಗೊತ್ತು, ಎಲ್ಲರೂ. ಯಾಕಂದರೆ ನಾನು ಒಬ್ಬಳೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಸೊ ಅದಕ್ಕೆ ಕನಿಷ್ಠ ವೇತನ ಅಂತೂ ಆಗಲಿಲ್ಲ. ಬಟ್ ಒಂದು ಮಾತು ಸರ್, ಈಗ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ. ಹೌದು ಸರ್. ಆ ಟೀಚರ್ಗಳನ್ನ ವಿಶೇಷ ಅಂತ ಪರಿಗಣಿಸಬೇಕಲ್ಲ, ಅವ್ರನ್ನ ಬೇರೆಯವ್ರ ಜೊತೆ ಪರಿಗಣಿಸಾಗ್ತದಾ?
ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಬಹಳಷ್ಟು ಕಡಿಮೆ ಬಂದ್ರು, ತಾಳ್ಮೆಯಿಂದ ಇದು ಇರ್ಬೇಕು. ಟೀಚರ್ಗಳಲ್ಲ ಸರ್, ಇದು ನಮ್ಮ NGOs ಡೆಫಿನೆಟ್ಲಿ ಸರ್, NGOಗಳು ಟೀಚರ್ಗಳ ಬಗ್ಗೆ ತಮ್ಮ ಕಾಳಜಿ ಗೊತ್ತು ಸರ್. ತಾವೇ 3 ಸರಿ ಕರೆದು ತಮ್ಮ ಚೇಂಬರ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದೀರಾ. ಖಂಡಿತ ಸರ್. ಸೊ ಮುಂಚೆ ಅಂತೂ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡುವಂತ ಒಂದು ವಿಧಾನ ಇತ್ತು ಸರ್. ಈಗ ತಾವು ಮೀಟಿಂಗ್ ಮಾಡಿದ್ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ್ಮೇಲೆ ಈಗ 3 ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂತ ಇದನ್ನ ನಾನು ಮಾಡಿದ್ದೀನಿ ಸರ್. ತಮ್ಮ ಕಾಳಜಿಗೆ ಕೂಡ ಅದಕ್ಕೆ ನಾವು ಇದನ್ನ ಮಾಡಿದ್ದೀವಿ. ಬಟ್ ಇದು ಕನಿಷ್ಠ ವೇತನ ಅಂತೂ ಆಗಲಿಲ್ಲ. ಬಟ್ ಈ ವರ್ಷ ಸರ್ ನಾವು 1,000 ರೂಪಾಯಿಯನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಇದರಿಂದ ಏನು 10,000 ಬರ್ತಾ ಇರೋದು 11,000 ಮತ್ತು 15,000 ಬರ್ತಾ ಇರೋದು 16,000 ಬರ್ತಾ ಇದೆ. ಸೊ ಇದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್. ಒಂದು CM ಜೊತೆ ಮೀಟಿಂಗ್ ಮಾಡಿ, ಫೈನಾನ್ಸ್ ಕರೆಸಿ ಸರ್. ಅಧ್ಯಕ್ಷ, ಸ್ಪೆಷಲ್ ಆಗಿ ಶುಡ್ ಕನ್ಸಿಡರ್ ಆಗಲಿ ಸರ್, ಆಗಲಿ ಸರ್. ಅಧ್ಯಕ್ಷ, ಇದರಲ್ಲಿ ಇವರಿಗೆ ಏನು ಹಾಜರಾತಿ ಕೊಟ್ಟಿದ್ದಾರೆ, ಬಯೋಮೆಟ್ರಿಕ್ಕು 8 ಗಂಟೆಗಳ ಕರ್ತವ್ಯವನ್ನು ಮಾಡಬೇಕು ಅಂತ. ಅಂದರೆ ಇವರು ಸರ್ಕಾರಿ ನೌಕರರ ಥರನೇ ಎಲ್ಲದಕ್ಕೂ ಸೇರ್ಪಡೆ ಆಗಿದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಅವ್ರದ್ದೊಂದು ಇದೆ. ಅಂದರೆ ನಮಗೆ ಇವರಿಗೆ ಹೆಣ್ಮಕ್ಳಿಗೆ ವೇತನ ಸಹಿತ ಹೆರಿಗೆ ರಜೆಯನ್ನು ಸರ್ಕಾರ ಮಂಜೂರು ಮಾಡಿದೆ ಅಧ್ಯಕ್ಷರೇ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗ್ತಾರೆ. ಹಾಗಾಗಿ ಇವ್ರಿಗೆ ಕನಿಷ್ಠ ವೇತನವನ್ನು ಕೊಡಿ ಅನ್ನೋದು ಒಂದಾದರೆ, ಈ ತಾವೇ ಹೇಳ್ದಂಗೆ, ಮಂತ್ರಿಗಳೇ ಹೇಳ್ದಂಗೆ ಇವರಿಗೆ ವಿಶೇಷವಾದಂಥ ನೀಡ್ಸ್ ಇರುತ್ತೆ ಅಧ್ಯಕ್ಷರೇ. ವಿಶೇಷ ಚೇತನರಿಗೆ ಅವ್ರದ್ದೇ ಆದಂಥ ಬೇರೆ ಬೇರೆ ಇರುವ ಕಾರಣಕ್ಕೆ ಇವರನ್ನ ಕನಿಷ್ಠ ವೇತನಕ್ಕೆ ತಾವು ಹೇಳ್ದಂಗೆ ಅವ್ರನ್ನ ಕನಿಷ್ಠ ವೇತನದ ಒಳಗಡೆ ತರಬೇಕು ಅನ್ನೋಂಥ ಮನವಿಯನ್ನು ಮತ್ತೊಮ್ಮೆ ಮಾಡ್ಕೋತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಈಗ ಒಂದು ಸೆಕೆಂಡ್, ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದಕ್ಕೆ ಅಧ್ಯಕ್ಷ ಆಗೇನು ಸರ್. ನಾನು ಬಂದು ಪದೇ ಮನವಿಯನ್ನು ಕೊಟ್ಟಾರ. ನಾನು ಮಾನ್ಯ ಸಚಿವರ ಗಮನಕ್ಕೂ ಕೂಡ ತಂದೆ. ಅದಕ್ಕೆ ಏನಾರು ಮಾಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ, ಯಾಕಂದ್ರೆ ಅಂಗವಿಕಲರಿಗೆ ವಿಶೇಷವಾಗಿ ಕಾಳಜಿ ಮಾಡ್ಬೇಕಂತ ವಿಚಾರ ಮಾಡ್ರಿ ಅಂತ ಏನಾದ್ರು ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗೆ ಹೇಳಿ ಡಿಸಿಷನ್ ತಗೋಬೇಕು. ನೀವು ಮುಖ್ಯಮಂತ್ರಿ ಜೊತೆ ಹೋಗಿ ಕೂತ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ, ಅದು ವಾದ ಮಾಡಿ. ನಾನು ಅಧಿಕಾರಿ ಹೇಳಿದ್ರೆ ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ ಬೇಕು, ಅದನ್ನು ಅಳವಡಿಸಿ ಕೆಲಸ ಮಾಡಿ. ಸರ್ ಅಧ್ಯಕ್ಷರೇ, ನಮ್ಮ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಈಗಲೇ ಇದು ಅಧಿವೇಶನ ಮುಗಿದ ತಕ್ಷಣ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೂ ಬರಲಿಕ್ಕೆ ಹೇಳ್ತೀನಿ ನಾನು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ. ಓಕೆ, ನೆಕ್ಸ್ಟ್ ಅಧ್ಯಕ್ಷರೇ,